ಸಾಹಿತಿಗಳಾದ ಎಸ್.ಎಲ್. ಭೈರಪ್ಪ ಅವರಿಗೆ ಒಂದು ಸಂತಾಪವನ್ನು ಸೂಚಿಸ್ತಾ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ರಾಷ್ಟ್ರದ ಒಂದು ಕುಡಿಯನ್ನ ಕಳ್ಕೊಂಡಿದ್ದೇವೆ. ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ತಾವೆಲ್ಲ ಕೂಡ ಮಾಧ್ಯಮದಲ್ಲಿ ಬಿತ್ತಿಸ್ತಾ ಇದ್ರಿ. ಈ ತರ ಕುಡಿಯೋ ನೀರಿಂದ ಇರುವುದು ಅವರ ಅನುಭವಗಳನ್ನ ಹಂಚ್ಕೊಳ್ಳೋ ಸಂದರ್ಭದಲ್ಲಿ ಏಪ್ರಿಲ್ ಅಲ್ಲಿ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ನಾನು ಮಾಜಿ MLC ಆಗಿ ನಮ್ಮ ಜಿಲ್ಲೆಯ ಎಲ್ಲ ಜನತೆ ಕೂಡ ನಾವು ಅವ್ರ ಜೊತೆ ಸೇರಿ ಉದ್ಘಾಟನೆ ಮಾಡಿದೆ. ಉದ್ಘಾಟನೆ ಮಾಡೋಕೆ ಮುಂಚೆ ಅವರಲ್ಲಿ ಒಂದು ಸವಿ ನೆನಪೇನಪ್ಪ ಅಂದ್ರೆ ಜನವರಿಯಲ್ಲಿ 3 ತಿಂಗಳು ಬಿಫೋರ್ ಅಲ್ಲಿ ಒಬ್ಬ ರೈತ ರಾಮು ಅಂತ ಆ ನೀರು ಬರೋದಕ್ಕೆ ಪೈಪ್ ಲೈನ್ ಬಿಡ್ತಾ ಇರಲಿಲ್ಲ. ಆ ಇಳಿ ವಯಸ್ಸಲ್ಲೂ ಕೂಡ 93ನೇ ವಯಸ್ಸಲ್ಲಿ ಮೈಸೂರಿಂದ ಅವರ ಅಣ್ಣನ ಮಗನಾದ ಕೃಷ್ಣ ಪ್ರಸಾದ್ ನಾವೆಲ್ಲ ಹೋಗಿ ಅವ್ರ ಮನೇಲಿ ಒಂದು ಕಪ್ ಹಾಲು ಕುಡಿದು, ಇಲ್ಲಪ್ಪ ನೀನೆಲ್ಲರೂ ಕೂಡ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ ಅಂತ ಆ ಒಂದು ಪೈಪ್ ಲೈನ್ ಅನ್ನ ಮಾಡ್ಸೋಕೆ ಅವರೇ ಖುದ್ದಾಗಿ ಆ ಇಳಿ 93 ವಯಸ್ಸಿನಲ್ಲಿ ಕೂಡ ಬಂದಿರ್ತಕ್ಕಂಥದ್ದು ನಮ್ಗೆ ಒಂದು ಸಂತೋಷ. ಆದ್ರೆ ಒಂದ್ ಕಡೆ ನೋವು ಇದೆ. ಏನೇ ಇಲ್ಲ ಅವ್ರು ಯಾವಾಗಲೂ ಕೂಡ ಈ ರಾಜ್ಯದ ರಾಷ್ಟ್ರ ಜನ ಜೊತೆ ಇರ್ತಾರೆ ಅಂತ ಹೇಳಿ ತಿಳಿಸ್ತಾ ನಾನು ಮತ್ತೊಂದು ಮನವಿ, ಎಸ್.ಎಲ್. ಭೈರಪ್ಪನವರ ಒಂದು ವಿಲ್ ಪ್ರಕಾರ ಅವರು ನಮ್ಮ ಸಂತೇಶ್ವರ ಗ್ರಾಮದಲ್ಲೇ ಮಾಡಬೇಕು ಅಂತ ಬರೆದಿದ್ದು ನಮ್ಗೆಲ್ಲ ಮಾಹಿತಿ ಇತ್ತು. ಈಗ ಮೈಸೂರು ಭಾಗದಲ್ಲಿ ಕುಟುಂಬ ಅವರು ತೀರ್ಮಾನ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ನಮ್ಮ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸಂಪೂರ್ಣವಾದ ಜವಾಬ್ದಾರಿಯನ್ನ ಒಪ್ಕೋತೀವಿ. ಅವ್ರ ಕುಟುಂಬದವರು, ಅವ್ರ ಮಗ ಅವರೆಲ್ಲ ಬಂದು ನಮ್ಮ ಕೃಷ್ಣ ಪ್ರಸಾದ್ ಅವರು ಮತ್ತು ಅವ್ರ ಕುಟುಂಬದವರು, ಅವರ ಅಭಿಮಾನಿಗಳು ಏನಿದ್ದಾರೆ, ಸುಮಾರು ನಾವು ಏಪ್ರಿಲ್ ಅವ್ರನ್ನ ಒಂದು ಸನ್ಮಾನ ಮಾಡಿದಂತ ಸಂದರ್ಭದಲ್ಲಿ ಸಾವಿರಾರು ಜನ ಬಂದಿದ್ರು ಮೈಸೂರಿಂದ, ಬೆಂಗಳೂರಿಂದ. ಅವರೆಲ್ಲರೂ ಕೂಡ ನಾವು ಮನವಿ ಮಾಡ್ತೀವಿ. ಈಗಲೂ ಕೂಡ ಶುಕ್ರವಾರ ಮಧ್ಯಾಹ್ನ ಆಗೋದ್ರಿಂದ ನಮ್ಮ ಹಾಸನ ಜಿಲ್ಲೆ ಮೇಲೆ ನಾವು ಅವ್ರನ್ನ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.